ನಮಸ್ಕಾರ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮ ರಾಘು ನಾಯ್ಕ್ RN24 ವಾಯ್ಸ್ ಕಾರವಾರಕ್ಕೆ ವೀಕ್ಷಕರಿಗೆ ಸ್ವಾಗತ. ಇವತ್ತು ಏನಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿರುವ ಒಂದು ವಿಡಿಯೋನ ನಾನು ನೋಡಿದ್ದೇನೆ. ಆ ವಿಡಿಯೋ ನನಗೆ ಬಹಳ ಚೆನ್ನಾಗಿ ಕಾಣಿಸ್ತು. ಮತ್ತು ಸಮಾಜದಲ್ಲಿ ಯಾವ ಥರ ನಾವು ಇರಬೇಕು, ಸಮಾಜನ ನಾವು ಯಾವ ರೀತಿ ಗೌರವ ಮಾಡಬೇಕು, ಧಾರ್ಮಿಕನ ಯಾವ ರೀತಿ ನಾವು ಗೌರವ ಮಾಡಬೇಕು, ನಮ್ಮ ದೇವರನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು, ನಮ್ಮ ಮಕ್ಕಳನ್ನು ಯಾವ ರೀತಿ ನಾವು ಪ್ರೀತಿಯಿಂದ ನೋಡ್ಕೋಬೇಕು, ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸಬೇಕು, ಇದರ ಬಗ್ಗೆ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗುತ್ತಿರುವ ಒಂದು ವಿಡಿಯೋನ ನಾನು ನೋಡಿದೆ. ಆ ವಿಡಿಯೋ ನಾನು ಕಾಣಿಸ್ತಾ ಇದ್ದೇನೆ, ವಿಡಿಯೋ ನೋಡಿ. ನನಗೆ ಯಾವಾಗಲೂ ಯಾವುದೇ ವೇದಿಕೆಯಲ್ಲಿ ಒಂದೆರಡು ಮಾತು ಮಾತಾಡಬೇಕಂದ್ರೆ ನಾನು ಪೊಲೀಸ್ ಆಫೀಸರ್ ಅನ್ನೋದು ಒಂದು ಯಾವಾಗಲೂ ನನಗೆ ತಲೆಯಲ್ಲಿ ಬರ್ತಾ ಇರತ್ತೆ. ಮನೆ ಹಾಳ ಬುದ್ಧಿ ಕಲಿಸ್ಕೊಡೋದು, ಮನೆ ಹಾಳ ಬುದ್ಧಿಯನ್ನು ಕಲಿಸ್ಕೊಡುವಂತ ಧಾರಾವಾಹಿಗೆ ಎಷ್ಟು ಎಡಿಕ್ಟ್ ಆಗಿದ್ದೀರಿ ಅಂದ್ರೆ, ಹಿಂದಿನ ಬಾಗಿಲಿಂದ ಕಳ್ಳ ಬಂದು ಮನೆ ಕಳ್ಳತನ ಮಾಡ್ಕೊಂಡು ಹೋದ್ರೂ ಗೊತ್ತಾಗಿರಲ್ಲ. ಆಗಿದೆ ಉದಾಹರಣೆ. ಮಕ್ಕಳಿಗೆ ಓದ್ರಿ ಓದ್ರಿ ಅಂತ ಕೂರ್ಸೋದು, ನೀವು ಧಾರಾವಾಹಿ ನೋಡೋದು, ಹೆಂಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗತ್ತೆ ಮಕ್ಕಳಿಗೆ? ನೀವು ಒಂದು ವಚನದ ಬುಕ್ಕನೋ ಒಂದು ಕಾದಂಬರಿಯೇನೋ ಹಿಡ್ಕೊಂಡು ಕೂತ್ಕೊಳ್ಳಿ ಅವ್ರ ಮುಂದೆ. ನೀವು ಪಾಠ ಹೇಳ್ಕೊಡ್ಬೇಕು ಅಂತಲ್ಲ, ನೀವೇನ್ ಮಾಡ್ತೀರಿ, ಮಕ್ಕಳು ಹೇಳಿದ್ದೇನೆ ಯಾರು ಕೇಳಿ ಕಲಿಯುವುದಿಲ್ಲ. ನಾವು ಹೆಂಗೆ ನಡ್ಕೋತೀವಿ ನಮ್ಮನ್ನು ನೋಡಿ ಕಲಿತಾರೆ ಮಕ್ಕಳು. ಎಲ್ಲರೂ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ ತಕ್ಷಣ ಏನೋ ಆಗ್ಬಿಡ್ತಾರೆ ಅನ್ನೋದನ್ನು ತಪ್ಪು. ಗ್ರಾಮೀಣ ಭಾಷೆಯಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ಕಲಿತು ಏನೂ ಆಗಕ್ಕೆ ಸಾಧ್ಯ ಇದೆ. ಹಳ್ಳಿನಲ್ಲೇ ಕಾನ್ವೆಂಟ್ ಸ್ಕೂಲಲ್ಲಿ, ಡಿಸ್ಟ್ರಿಕ್ಟ್ ಇಂಥ ಪ್ಲೇಸಲ್ಲಿ ಓದಿದವರು ಮಾತ್ರ ಮುಂದೆ ಬರ್ತಾರೆ ಅಂತಲ್ಲ. ಕನ್ನಡ ಮೀಡಿಯಂದಲ್ಲೇ ಮಾಡ್ಬೋದು, ಅಭ್ಯಾಸ ಮಾಡಿ ಕನ್ನಡದಲ್ಲೇ ಸಾಧನೆ ಮಾಡೋಕ್ಕಾಗತ್ತೆ. ಅದನ್ನು ನೀವು ಎಕ್ಸಾಂಪಲ್ ಕೊಡ್ಬೇಕು ಮಕ್ಕಳಿಗೆ. ಕಂಪೇರ್ ಮಾಡಬೇಡಿ ಯಾವತ್ತು, ಅವನಷ್ಟು ಮಾರ್ಕ್ಸ್ ತೊಗೊಂಡೆ ನೀನು ಯಾಕೆ ತೊಗೊಂಡಿಲ್ಲ ಅಂತ. ನಾನು ರೀಸೆಂಟಾಗಿ ನನ್ನ ಮಕ್ಕಳ ಸ್ಕೂಲಿಗೆ ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ದೆ. ಯೂಶ್ವಲಿ ಹೋಗೋದಿಲ್ಲ ನಾನು, ಬಟ್ ನನ್ನ ಮಗಳು ಈ ಸಲ ನೀನು ಬರಲೇಬೇಕು ಅಂತ. ಸೊ ನಾನು ಆಫೀಸ್ ಅವರ್ಸ್ ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಪೇರೆಂಟ್ಸು ಟೀಚರ್ಸಿಗೆ ಕೇಳುವಂಥ ಪ್ರಶ್ನೆಗಳನ್ನು ಕೇಳಿ ನನಗೆ ನಿಜವಾಗ್ಲೂ ಭಯ ಆಗ್ಬಿಡ್ತು. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ತಾಯಂದ್ರೆ ಜಾಸ್ತಿ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮಕ್ಕಳ ಕಡೆಯಿಂದ ನಾವು? ಬರೀ ರ್ಯಾಂಕಾ ಅಥವಾ ಸಂಸ್ಕಾರನ? ಕಲೀಲಿ ಮಕ್ಕಳು. ಎಲ್ಲರೂ ಒಂದೇ ಥರ ಇರಲ್ಲ. ಹುಟ್ಟುತ್ತಾ ಯಾವುದು ದಡ್ಡನೂ ಅಲ್ಲ, ಬುದ್ಧಿವಂತನೂ ಅಲ್ಲ. ದಯಮಾಡಿ ಮಕ್ಕಳಿಗೆ ಮೊದಲು ಸಂಸ್ಕಾರ ಕಲಿಸ್ಕೊಡಿ. ಅವ್ರು ಏನೇ ಓದಿದ್ರು ಏನೂ ಕೊನೆಗೆ ಬಂದು ಅವರು ಸಮಾಜದಲ್ಲಿ ಬದುಕೋದು ಹೆಂಗೆ ಅನ್ನೋದ ಕಲಿಸ್ಕೊಡಿ ಹೊರತು ಬೇರೆ ಥರ ಕಂಪೇರ್ ಮಾಡಿಬಿಟ್ಟು ಅವ್ರಿಗಿಷ್ಟ ಇಲ್ಲದೆ ಇರೋದಕ್ಕೆ ದೂಡೋದು ಬೇಡ. ಹಾಗಾಗಿ ಇತ್ತೀಚೆಗೆ ನೆಗೆಟಿವ್ ಥಾಟ್ಸ್ಗಳು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲದೆ ಇರುವಂಥ ಕೆಟ್ಟ ಬುದ್ಧಿ ಬೆಳೀತಾ ಇರೋದು ಇದೇ ಕಾರಣಕ್ಕೆ. ಹಾವೇರಿ SP ಅವರು ಅಂದರೆ ಯಶೋಧ ಮೇಡಮ್ ಅವರು ಒಂದು ಒಳ್ಳೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಂದೇಶನ ನೀಡಿದ್ದಾರೆ ಮಹಿಳೆಗೋಸ್ಕರ. ಏನಂದರೆ, ಈಗ ಯಾವುದೇ ಒಂದು ನಾವು ಧಾರಾವಾಹಿನ ನೋಡ್ತೇವೆ, ಆ ಧಾರಾವಾಹಿಯಲ್ಲಿ ಬರುವ ಸನ್ನಿವೇಶಗಳು ನೋಡ್ತಾ ಇದ್ದರೆ ವಿಚಿತ್ರವಾಗಿ ಇರುತ್ತೆ. ಒಂದೊಂದು ಸನ್ನಿವೇಶಗಳು ಅಂದರೆ ಮಹಿಳೆಯರಿಗೆ ಆಗಲಿ, ಯುವಕರಿಗೆ ಆಗಲಿ, ಅಂದರೆ ಪುರುಷರಿಗಾಗಲಿ ಅದು ಒಂದು ಒಳ್ಳೆಯ ಸಂದೇಶವನ್ನು ನೀಡುವುದಿಲ್ಲ. ಆ ರೀತಿ ಕೂಡ ಒಂದೊಂದು ಎಲ್ಲ ಸೀರಿಯಲ್ ಹೇಳ್ತಾ ಇಲ್ಲ ನಾನು, ಕೆಲವೊಂದು ಧಾರಾವಾಹಿಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಯಶೋಧ ಮೇಡಮ್ ಅವರು ಹೇಳಿದಂಥ ಒಂದು ವಿಡಿಯೋಕ್ಕೆ ನಾನು ಅದಕ್ಕೊಂದು ಒಳ್ಳೆಯ ಸಂದೇಶನ ಕೂಡ ನಾನು ಕೊಡ್ತಾ ಇದ್ದೇನೆ. ಯಾಕಂದರೆ ನಿಜವಾಗ್ಲೂ ಯಶೋಧ ಮೇಡಮ್ ಅವರು, SP ಮೇಡಮ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಏನಂದರೆ, ಈಗ ಒಂದು ಸೀರಿಯಲ್ ಬಂದರೆ ಸಾಕು, ಸಂಜೆಗೆ ಸೀರಿಯಲ್ ಬರುತ್ತೆ, ತಮ್ಮ ಮಕ್ಕಳಿಗೆ ಯಾವ ರೀತಿ ಪಾಠನ ಕಲಿಸ್ಬೇಕು, ತಮ್ಮ ಮಕ್ಕಳು ಯಾವ ರೀತಿ ಹೋಮ್ವರ್ಕ್ ಮಾಡಿದ್ದಾರೆ, ನಾಳೆ ಯಾವ ರೀತಿ ಹೋಮ್ವರ್ಕನ್ನು ಅವರಿಗೆ ಮಾಡಿ ಕಳಿಸ್ಬೇಕು, ವಿದ್ಯಾರ್ಥಿಗಳ ಸಿಲೆಬಸ್ ಯಾವ ರೀತಿ ಆಗಿದೆ, ಇವತ್ತು ಏನು ಟೀಚರ್ಸ್ ನಿಮ್ಗೆ ಏನು ಕಲಿಸಿದ್ದಾರೆ, ಅದರ ಬಗ್ಗೆ ಒಂದು ಗಮನನ ಈ ಮಹಿಳೆಯರು ಅಂದರೆ ತಮ್ಮ ತಾಯಂದಿರು, ಮಕ್ಕಳ ತಾಯಂದಿರು ಗಮನನ ಹರಿಸ್ಬೇಕಾಗತ್ತೆ. ಯಾಕಂದರೆ ಅವರ ಪಾಲಕರ ತಂದೆ ಏನು ಮಾಡ್ತಾರೆ ಅಂದರೆ, ಡ್ಯೂಟಿ ಹೋಗಿರ್ತಾರೆ, ಲಾರಿ ಡ್ರೈವರ್ ಇರ್ತಾರೆ, ಪಾಪ ರಿಕ್ಷಾ ಡ್ರೈವರ್ಸ್ ಇರ್ತಾರೆ, ಮತ್ತು ಯಾವುದೇ ಒಂದು ವ್ಯಾಪಾರಸ್ಥರು ಇರ್ತಾರೆ, ಹೋಟೆಲ್ ಮಾಲೀಕರು ಇರ್ತಾರೆ, ಒಂದೊಂದು ವ್ಯಾಪಾರಸ್ಥರು ಕೂಡ ಒಂದೊಂದು ಆಫೀಸ್ ವರ್ಕು ಕೂಡ ಇರುತ್ತೆ. ಅವರು ಏನು ಮಾಡ್ತಾರೆ, ರಾತ್ರಿ 8:30, 9 ಗಂಟೆ, 10 ಗಂಟೆಗೆ, 11 ಗಂಟೆಗೂ ಕೂಡ ಬಂದಿರ್ತಾರೆ. ಆದರೆ ವಿದ್ಯಾರ್ಥಿಗಳು ಅಂದರೆ ತಮ್ಮ ಮಕ್ಕಳನ್ನು ಯಾವ ರೀತಿ ಸಂಸ್ಕಾರ ಬೆಳೆಸಬೇಕು ಅಂತ ಹೇಳೋದು ಅಂದರೆ ತಾಯಿ ಕೈಯಲ್ಲೇ ಜಾಸ್ತಿ ಇರುತ್ತೆ. ಯಾಕಂದರೆ ತಾಯಿಗೆ ಸಿಗುವ ಸ್ಕೂಲ್ ಬಿಟ್ಟ ನಂತರ ಕೂಡ ಆ ಮಗು ತಮ್ಮ ತಾಯಿ ಬಳಿಯೇ ಇರ್ತಾರೆ. ಯಶೋಧ ಮೇಡಮ್ ಹೇಳೋ ಪ್ರಕಾರ ಒಂದು ಸೀರಿಯಲ್ ನೋಡಬೇಕಾದ್ರೆ
ಒಬ್ಬ ತಾಯಿ ಸೀರಿಯಲ್ ನೋಡಬೇಕಂತ ತನ್ನ ಮಗು ಏನು ಮಾಡ್ತಾ ಇದ್ದಾನೆ, ಯಾವ ಯಾವ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾನೆ ಅದ್ರ ಬಗ್ಗೆ ಗಮನ ಇರೋದಿಲ್ಲ. ಬರೀ ಸೀರಿಯಲ್, ಅವ್ನು ಈ ರೀತಿ ಮಾಡ್ತಾ, ಅವಳು ಮತ್ತೆ ಎದ್ಕೊಂಡ್ಬಂದ್ಲು, ಅವಳು ಈ ಮಾಡಿದ್ರು, ಅವ್ನು ಹೀಗೆ ಮಾಡ್ದ ಅಂತ ಈ ರೀತಿ ಒಂದು ಅವಳ ಭಾವನೆ ಕೂಡ ಆ ಸೀರಿಯಲ್ ಮೇಲೇ ಗುಂಗಾಗಿರುತ್ತೆ. ಒಂದು ಈಗ ಯಾವ ರೀತಿ ಗುಂಗಿದೆ ಅಂದರೆ ಆ ಸೀರಿಯಲ್ ಅಂದರೆ ಸೀರಿಯಲ್ ಮುಗಿಯುವವರೆಗೂ ಕೂಡ ಅವಳು ತನ್ನ ಒಂದು ಕಣ್ಣು, ಕಿವಿ, ಬಾಯಿ, ಮುಖ ಕೂಡ ಆ ಟಿ ವಿ ಮುಂದೆನೇ ಇರುತ್ತೆ. ತಮ್ಮ ಯಶೋಧ ಮೇಡಮ್ ಹೇಳೋ ಪ್ರಕಾರ ತಮ್ಮ ಮಕ್ಕಳನ್ನು ನೀವು ಒಂದು ಕಾದಂಬರಿ ಓದಿ, ಭಗವದ್ಗೀತಾ ಓದಿ, ಯಾವುದೋ ಒಂದು ಪತ್ರಿಕೆ ಓದಿ, ಮತ್ತು ಯಾವುದಾದ್ರು ಒಂದು ಒಳ್ಳೆಯ ಸಂದೇಶನ ಬರುವಂಥ ಮಕ್ಕಳಿಗೋಸ್ಕರ ಸಂದೇಶ ಬರುವಂಥ ಒಂದು ಚಾನೆಲ್ ಕೂಡ ನೋಡ್ಬೋದು. ಈಗ ನೋಡಿ, ನಾವು ಮಹಾಭಾರತ, ರಾಮಾಯಣ ನೋಡ್ತಿದ್ದೀವಿ. ಅದರಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಸಂದೇಶ, ಮಕ್ಕಳು ಕೂಡ ಒಳ್ಳೆ ಒಂದು ಪೌರಾಣಿಕವಾಗಿ ಒಂದು ಸೀರಿಯಲ್ ಕೂಡ ಬರ್ತಾಯಿತ್ತು. ಆದರೆ ಈಗ ಪೌರಾಣಿಕ ಬಿಟ್ಕೊಂಡೆ ಒಂದು ಸೀರಿಯಲ್ ನೋಡಿದ್ರೆ ಯಾರೋ ಒಬ್ಬನು ಸೀರಿಯಲ್ದಲ್ಲಿ ಸತ್ತೋದ ಮತ್ತೆ ಜೀವಂತಾಗಿ ಬರ್ತಾರೆ, ಯಾರೋ ಗಂಡನನ್ನು ಬಿಟ್ಕೊಂಡು ಬೇರೆ ಸಣ್ಣ ಹೋದ, ಆ ಹೆಂಡತಿ ಅಲ್ಲಿ ಹೋದ್ಲು, ಈ ಗಂಡ ಅಲ್ಲಿ ಹೋದ, ಇದೇ ನೋಡೋದು ಈ ಸೀರಿಯಲಲ್ಲಿ. ಅದಕ್ಕಾಗಿ ಯಶೋಧ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂದರೆ, ತಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ನೀಡಿ, ತನ್ನ ಮಗು ಇಂಜಿನಿಯರ್ ಆಗಬೇಕು ಅಲ್ಲ, SP ಆಗಬೇಕಂತಲ್ಲ, DC ಆಗಬೇಕಂತಲ್ಲ, ತನ್ನ ಮಗು ಏನಾಗ್ತಾ ಇದ್ದಾನೆ ಅಂದರೆ ಅದ್ರ ಬಗ್ಗೆ ಗಮನ ಹರಿಸಿ. ನಿಜವಾಗ್ಲೂ ನಾನು ಎಲ್ಲ ಮಹಿಳೆಯರಿಗೆ ಹೇಳ್ತಾ ಇಲ್ಲ, ಕೆಲವೊಂದು ಮಹಿಳೆಯರು ಈ ಒಂದು ಸೀರಿಯಲಲ್ಲಿ, ಮತ್ತು ಎಲ್ಲ ಸೀರಿಯಲ್ಗಳು ಅಂತ ಇರೋದಿಲ್ಲ, ಒಳ್ಳೆ ಸೀರಿಯಲ್ ಕೂಡ ಇರುತ್ತೆ. ಆದರೆ ನೋಡಬೇಡ ಅಂತ ಹೇಳ್ತಾ ಇಲ್ಲ ನಾನು ಸೀರಿಯಲನ್ನು, ಆದರೆ ನಿಮ್ಮ ಮಕ್ಕಳ ಬಗ್ಗೆನೂ ಕಾಳಜಿ ಕೊಡಿ ಅಂತ ನನ್ನ ಅಭಿಪ್ರಾಯ. ಕೆಲವೊಂದು ಮಹಿಳೆಯರಾಗಲಿ ಪುರುಷರಾಗಲಿ ತಾವು ಮೊಬೈಲಲ್ಲೇ ಗುಂಗಿರ್ತೀರ. ಅಂದರೆ ಮೊಬೈಲು, ರೀಲ್ಸ್ ನೋಡೋದು, ಮತ್ತು ಯಾವುದೇ ಒಂದು ಫಿಲ್ಮ್ ನೋಡೋದು, ಮೊಬೈಲಲ್ಲಿ ಒಂದು ಸೀರಿಯಲ್ ಕೂಡ ನೋಡೋದು, ಅದರಲ್ಲಿ ನೀವು ಕೂಡ ಅದರಲ್ಲೇ ಧ್ಯಾನ ಕೂಡ ಇರ್ತೀರ. ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಕಾಳಜಿ ಕೊಡಿ. ಮಕ್ಕಳು ಇಲ್ದಾಗ ನೀವು ಬೇಕಾದರೆ ಮೊಬೈಲನ್ನು ನೋಡಿ, ಮಕ್ಕಳು ಮನೇಲಿದ್ದಾಗ ದಯವಿಟ್ಟು ಮೊಬೈಲನ್ನು ಸೈಡಿಗೆ ಇಟ್ಟು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಕೊಡಿ ಅಂತ ಹೇಳ್ತಾ, ಈ ಒಂದು ಮೇಡಮ್ SP ಮೇಡಮ್ ಅವರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.